ಆಕಾಶವಾಣಿ ಕಲಬುರಗಿ. ಈಗ ಮಹಾಮಾನವತಾವಾದಿ ತಿಂತಣಿ ಮೋನಪ್ಪಯ್ಯ ಈ ವಿಷಯವಾಗಿ ಮಾತನಾಡುತ್ತಾರೆ. ಬೀದರ್ ಜಿಲ್ಲೆ ಹುಲ್ಸೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿ ಪಂಚಾಳ್. ओम 1,80,000 पांचों पीर पैगंबर मौनोद्दीन जिता पीर पैगंबर मौनोद्दीन ಕಾಶಿಪತಿ ಗಂಗಾಧರ ಹರಾರ ಮಹಾದೇವ್. ಕಲ್ಯಾಣ ಕರ್ನಾಟಕದ ಭಾವೈಕ್ಯತೆಯ ತೋರು ದೀಪದಂತಿರುವ ಈ ಜಯಘೋಷ ತಿಂತಣಿ ಮೌನೇಶ್ವರರ ಸನ್ನಿಧಿಯಲ್ಲಿ ಪ್ರತಿದಿನ ಮೊಳಗುತ್ತಿದೆ. ಈಗಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿ ಗ್ರಾಮದ ಮೌನೇಶ್ವರ ದೇವಸ್ಥಾನದ ದ್ವಾರಬಾಗಿಲ ಮೇಲೆ ಕಂಡುಬರುವ ಉರ್ದು ಮಿಶ್ರಿತ ಕನ್ನಡ ಜಯಘೋಷ. ಇದು ಕೇವಲ ಮೌನೇಶ್ವರರು ನೆಲೆ ನಿಂತ ತಿಂತಣಿ ಯಾದಗಿರಿಗಳಿಗಷ್ಟೇ ಸೀಮಿತವಾಗಿ ಉಳಿಯದೆ ಇಡೀ ಕಲ್ಯಾಣ ಕರ್ನಾಟಕದ ಸೌಹಾರ್ದ ಪರಂಪರೆಯ ಘೋಷವಾಕ್ಯವೆಂದೇ ಹೇಳಲಾಗುತ್ತದೆ. ಮಧ್ಯಕಾಲೀನ ಅವಧಿಯಲ್ಲಿ ಅನೇಕ ಸಾಧು ಸಂತರು, ದಾರ್ಶನಿಕರು, ವಚನಕಾರರು, ಮಹಾಮಹಿಮರು ಸಮಾಜದಲ್ಲಿರುವಂತಹ ಮೌಢ್ಯಾಚರಣೆ, ಕಂದಾಚಾರಗಳನ್ನು ತೊಡೆದು ಹಾಕಿ ಸಮ ಸಮಾಜವನ್ನು ನಿರ್ಮಿಸಲು ಶ್ರಮಿಸಿದರು. ಜನತೆಗೆ ಹೊಸ ಆಶಾಕಿರಣ ಮೂಡಿಸಿದರು. ಅಂತಹ ಮಹಾಮಾನವತವಾದಿ, ಸರ್ವಧರ್ಮ ಸಮನ್ವಯಕಾರ, ಸಂತ, ವಚನಕಾರರಲ್ಲಿ ಒಬ್ಬರು ತಿಂತಣಿ ಮೌನೇಶ್ವರರು. ಮೌನೇಶ್ವರರು ಈಗಿನ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವರಗೋನಾಳದಲ್ಲಿ ಶೇಷಪ್ಪ ದಂಪತಿಗಳ ಮಗನಾಗಿ ಜನಿಸಿದರು. ಇವರ ಕಾಲ 1550ರಿಂದ 1650. ಇವರು ಬಸವಣ್ಣ ಅಂಕಿತದಲ್ಲಿ 800ಕ್ಕಿಂತ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ. ಸಗರನಾಡಿನ ಸುರಪುರ ತಾಲೂಕಿನ ದೇವರಗೋನಾಳ ಮೌನೇಶ್ವರರ ಹುಟ್ಟೂರಾದರೂ ನೆಲೆ ನಿಂತದ್ದು ಕೃಷ್ಣಾ ತೀರದ ತಿಂತಣಿಯಲ್ಲಿ. ಮೌನೇಶ್ವರರು ಲಿಂಗನಬಂಡಿ, ವರವಿ, ಕಾಸಿ, ರಾಚೋಟಿ, ಹಂಪೆ, ಆನೆಗುಂದಿ, ಬಂಕಾಪುರ, ಲಕ್ಷ್ಮೀಶ್ವರ, ದೇವದುರ್ಗ, ಕನಕಗಿರಿ, ಶಿರಹಟ್ಟಿ, ಗದಗ್, ಉಳವಿ, ಸಗರ್, ವಿಜಯಪುರ, ವಜ್ರದ ಬಂಡಿ, ಉಕ್ಕಲಿ ಮುಂತಾದ ಸ್ಥಳಗಳ ಲೋಕಸಂಚಾರ ಮಾಡಿದ್ದಾರೆ. ಇವರು ಲೋಕಸಂಚಾರಗೈದ ಸ್ಥಳಗಳು ಇಂದು ಸೌಹಾರ್ದತೆಯ ನೆಲೆಗಳಾಗಿವೆ. ತಮ್ಮ ಜೀವಿತದ ಕೊನೆಯಲ್ಲಿ ತಿಂತಣಿಗೆ ಬಂದು ಮೌನೇಶ್ವರರು ಐಕ್ಯರಾಗುತ್ತಾರೆ. ತಿಂತಣಿಯಲ್ಲಿರುವ ಮೌನೇಶ್ವರ ದೇವಾಲಯದ ವಾಸ್ತುಶಿಲ್ಪ ರಚನೆ ಹಿಂದೂ ಮುಸ್ಲಿಂ ಸಮನ್ವಯತೆಗೆ ಸಾಕ್ಷಿಯಾಗಿದೆ. ಇದನ್ನು ಮಂದಿರ್ ಎಂತಲೂ ದರ್ಗಾ ಎಂತಲೂ ಕರೆಯುವ ರೂಢಿ ಇದೆ. ಇದರ ಹೊರ ರಚನೆ ದರ್ಗಾ ಮಾದರಿಯ ಗುಮ್ಮಟ, ಮಿನಾರು ಹಾಗೂ ಕಮಾನುಗಳನ್ನು ಹೊಂದಿದ್ದರೆ ಗರ್ಭಗುಡಿಯು ಗುಹೆಯಂತಿದ್ದು ಹಿಂದೂ ಮಾದರಿಯ ರಚನೆ ಹೊಂದಿದೆ. ಅಲ್ಲದೆ ಇಸ್ಲಾಂ ಮಾದರಿಯ ಮಜಾರ್ ಇರುವುದನ್ನು ಕಾಣಬಹುದು. ಈ ರೀತಿಯಾಗಿ ದೇವಾಲಯದ ಕೆಳಭಾಗದಲ್ಲಿ ಗದ್ದುಗೆ ಇದ್ದರೆ ಮೇಲ್ಭಾಗದಲ್ಲಿ ಮಜಾರುಗಳು ಇರುವುದರಿಂದ ಹಿಂದೂ ಮುಸ್ಲಿಂ ಉಭಯ ಭಕ್ತರಿಂದಲೂ ಏಕಕಾಲ ಪೂಜೆ, ಪ್ರಾರ್ಥನೆ, ಉಪಾಸನೆಗಳು ಜರುಗುವುದು ಇಲ್ಲಿಯ ವಿಶೇಷವಾಗಿದೆ. ಕೆಳಗಿನ ಗದ್ದುಗೆ ಮೌನೇಶ್ವರರು ಎಂದು, ಮೇಲಿನ ಮಹಜಾರು ಮೌನೋದ್ದೀನ್ ಎಂದು ಭಕ್ತರು ಪರಿಭಾವಿಸುತ್ತಾರೆ. ಈ ರೀತಿ ಮಹಾಪುರುಷನೊಬ್ಬನು ಹಿಂದೂ ಮುಸ್ಲಿಂ ಜನಾಂಗದವರಿಂದ ಏಕಕಾಲಕ್ಕೆ ಪೂಜೆಗೊಳ್ಳುತ್ತಿರುವುದು ಅಪರೂಪವೂ ಭಾವೈಕ್ಯದ ಪ್ರತೀಕವೂ ಆಗಿದೆ. ಮೌನೇಶ್ವರರು ಸಮಕಾಲೀನ ಸಂದರ್ಭದ ಮಾಡಿದ ಬಹುದೊಡ್ಡ ಸಾಧನೆ ಎಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ, ಸರ್ವಧರ್ಮ ಸಮನ್ವಯತೆ. ಮಧ್ಯಕಾಲೀನ ಅವಧಿಯಲ್ಲಿ ಅಧಿಕಾರಕ್ಕಾಗಿ ನಿರಂತರ ಕಲಹಗಳು ನಡೆದವು. ಅಂತ ಸಮಯದಲ್ಲಿ ಹಿಂದೂ ಮುಸ್ಲಿಮರಲ್ಲಿ ತಮ್ಮ ತಮ್ಮ ಧರ್ಮ ಮುಂದಿಟ್ಟುಕೊಂಡಾಗ ಪರಸ್ಪರರಲ್ಲಿ ಆಂತರಿಕ ಘರ್ಷಣೆಗಳು ನಡೆಯುತ್ತಿದ್ದವು. ಇವರಲ್ಲಿ ಘರ್ಷಣೆ ತಾರಕಕ್ಕೆ ಏರಿದರಿಂದ ಜನಸಾಮಾನ್ಯರ ಜೀವನಕ್ಕೆ ಮತ್ತು ಸಂಸ್ಕೃತಿಗೆ ಬಲವಾದ ಪೆಟ್ಟು ಬೀಳತೊಡಗಿತು. ಪರಸ್ಪರರು ಅಧಿಕಾರವನ್ನು ಕಳೆದುಕೊಂಡಾಗ ಕೊಲೆ, ಸುಲಿಗೆ, ದಬ್ಬಾಳಿಕೆ, ದೌರ್ಜನ್ಯ ಎಸೆವ ಮೂಲಕ ಸೇಡು ತೀರಿಸಿಕೊಳ್ಳುತ್ತಿದ್ದರು. ಅದನ್ನು ನೋಡಿದ ಮಹಾಮಾನವತಾವಾದಿ ಮೌನೇಶ್ವರರು ಸಹಿಸಲು ಆಗಲಿಲ್ಲ. ಎರಡೂ ಧರ್ಮದ ಉತ್ತಮ ಅಂಶಗಳನ್ನು ಹೀರಿ ಸಮನ್ವಯದ ತತ್ವಗಳನ್ನು ಅನುಸರಿಸಿದರು. ಸಕಲವು ಒಂದೇ ಎಂದು ಕಂಡ ಗುರು ಬೇರೆ ಬಸವಣ್ಣ ಎಂಬ ವಚನದಲ್ಲಿ ಹಿಂದೂ ಮುಸ್ಲಿಮರು ಪರಸ್ಪರ ಕೂಡಿ ಬಾಳುವ ದಿನಗಳು ಬರುತ್ತವೆ ಎಂದು ಆಗ ಅವರು ತಿಳಿ ಹೇಳಿರುವುದು ಅವರ ಜಾತ್ಯತೀತ, ಮತಾತೀತ, ಧರ್ಮಾತೀತ ನಿಲುವು ಇವತ್ತಿಗೂ ಮಾದರಿಯಾಗಿದೆ. ಭಾರತೀಯ ಪರಂಪರೆಯಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನವಿದೆ. ಎಲ್ಲಿ ಹೆಣ್ಣನ್ನು ಗೌರವಿಸಲ್ಪಡುವುದೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ನಂಬಿರುವ ಸಂಸ್ಕೃತಿ ನಮ್ಮದು. ಮೌನೇಶ್ವರರು ಹೆಣ್ಣನ್ನು ಗೌರವಿತವಾಗಿ ಕಂಡಿದ್ದಾರೆ. ಸ್ತ್ರೀ ಪುರುಷರು ಪರಸ್ಪರ ಸಮಾನರು, ಪರಸ್ಪರ ಸಾಮರಸ್ಯವೇ ಯಶಸ್ವಿ ಜೀವನದ ಗುಟ್ಟು. ಹೆಣ್ಣಿನ ಬಗ್ಗೆ ತಾತ್ಸಾರ ತೋರುವುದು, ಕೀಳೆಂದು ಭಾವಿಸುವುದು ಬಿಡಬೇಕು. ಹೆಣ್ಣು ಎತ್ತರದ ನಿಲುವಿನ, ಶ್ರೇಷ್ಠವಾದ ಬದುಕಿನ ನಾನಾ ಪಾತ್ರಗಳನ್ನು ನಿರ್ವಹಿಸಿಕೊಂಡು ಹೋಗುವ ಚೈತನ್ಯ ಸ್ವರೂಪಿ ಎಂದಿರುವುದು ವಿಶೇಷವಾಗಿದೆ. ಆ ವಚನ ಹೀಗಿದೆ: ಪರಮ ಕಲ್ಯಾಣಿ ನಿನ್ನ ಅರುಹಿನ ಒಳಗೆ ಪರಬ್ರಹ್ಮ ಮೂರ್ತಿ ಜನಿಸಿದ, ಅವರಿಬ್ಬರ ಶರೀರ ಬೇರೆ, ಸವಿ ಒಂದೇ ಬಸವಣ್ಣ. ಶರಣರ ಪರಿಕಲ್ಪನೆಗಳಲ್ಲಿ ನಡೆನುಡಿಗಳು ಕೇವಲ ನಿಘಂಟಿನ ಅರ್ಥಕ್ಕೆ ಸೀಮಿತವಾಗಿಲ್ಲ. ಅವು ವಿಶಾಲ ಅರ್ಥದಲ್ಲಿ ಬಳಕೆಯಾಗಿವೆ. ಜ್ಞಾನ ಕ್ರಿಯೆಗಳ ಸಮನ್ವಯ ಸಿದ್ಧಾಂತಗಳಾಗಿವೆ. ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಎಂಬ ಆಶಯದ ಪ್ರತೀಕದಂತೆ ಮೌನೇಶ್ವರರ ವಚನಗಳಲ್ಲಿಯೂ ನಡೆನುಡಿಯ ಸಮನ್ವಯತೆಯನ್ನು ಕಾಣಬಹುದು. ನಡೆ ಶುದ್ಧ, ನುಡಿ ಶುದ್ಧ, ಒಡೆಯನ ಚಾಕರಿ ಶುದ್ಧ,
ತೊಡೆಯಲ್ಲಿ ಸುದ್ದ ಇಂಥವರ ಒಡವಿ ಮತ್ತುಂಟೆ ಧರೆಯೊಳಗೆ ಬಸವಣ್ಣ. ದಾನ ಕೊಡುವುದು ಕೆಟ್ಟದು ಎನ್ನಲಾಗದು, ಆದರೆ ದಾನ ಕೊಟ್ಟವನ ಆಚಾರ ವಿಚಾರಗಳು ಶುದ್ಧವಾಗಿರಬೇಕು. ಕೊಲೆ, ಸುಲಿಗೆ, ವಂಚನೆ ಮಾಡಿ ಸಂಗ್ರಹಿಸಲ್ಪಟ್ಟ ಸಂಪತ್ತು ದಾನದ ಮೂಲಕ ವಿತರಿಸುವ ಮನೋಭಾವ ಕೆಲವರು ಹೊಂದಿರುತ್ತಾರೆ. ಮಾಡಿದ ಪಾಪವನ್ನು ದಾನ ನೀಡಿ ಅದರಿಂದ ಪುಣ್ಯ ಗಳಿಸಬೇಕು, ಪಾಪ ಪರಿಹಾರ ಮಾಡಿಕೊಳ್ಳಬೇಕು ಎಂಬ ಇಚ್ಛೆ ಕೆಲವರಿಗೆ ಇರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಅರಿತಿರುವ ಮೌನೇಶ್ವರರು ದಾನಿಯ ಮೂಲಾದಾಯ, ದಾನ ಧರ್ಮದ ನೆಲೆಗಳು ಎಂಥವು ಎಂಬ ಸಂಗತಿ ಇಲ್ಲಿ ಮುಖ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಟ್ಟದು ಎನ್ನದು ದಾನ ಕೊಟ್ಟ ಮೂಲಗಳಿಂದ ಕಷ್ಟಪಡುತ್ತೀಯರು ಕಲಿಯುಗದಿ ಅಂಥವರ ದೃಷ್ಟಾಂತ ಕಂಡೇ ಬಸವಣ್ಣ. ಮುಂದುವರೆದು ಇನ್ನೊಂದು ವಚನದಲ್ಲಿ, ಗಟ್ಟಿ ಹೊನ್ನನೆ ಹಚ್ಚಡದವನೇ ತಂದು ವ್ಯರ್ಥ ಮಾನವರಿಗೆ ಕೊಡುವುದಕ್ಕಿಂತ ಹಚ್ಚಡ ಕಾಣದ ಪರದೇಶಿಗೆ ಕೊಟ್ಟರೆ ಇದು 10 ಕೋಟಿ ಜಂಗಮಕ್ಕೆ ಕೊಟ್ಟಂತೆ ಫಲವು ಬಸವಣ್ಣ. ಇಲ್ಲಿ ಬೆಲೆಬಾಳುವ ಬಟ್ಟೆ ಬರೆಗಳು ಬಹಿರಂಗವಾಗಿ ಶ್ರೀಮಂತರಾದವರಿಗೆ ಕೊಡುವುದಕ್ಕಿಂತ ಬಟ್ಟೆ ಬರೆಗಳು ಇಲ್ಲದ ನಿರ್ಗತಿಕರಿಗೆ ನೀಡುವುದೇ ಪುಣ್ಯ ಎಂಬ ವಿಚಾರ ವಾಸ್ತವಿಕ ನೆಲೆಯಿಂದ ಕೂಡಿದೆ. ಮೌನೇಶ್ವರರು ಮಧ್ಯಕಾಲೀನ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಆಳರಸರ ರೀತಿ ನೀತಿಗಳನ್ನು ಕಂಡವರು. ಅವರ ವಚನಗಳಲ್ಲಿ ಆಳುವ ಅರಸರ ಅಜ್ಞಾನ, ಇಬ್ಬಗೆಯ ನೀತಿ, ಶೋಷಣೆಯ ಗುಣಗಳನ್ನು ಕಂಡು ಒಂದೆಡೆ ಜಿಗುಪ್ಸೆ ಪಟ್ಟರೆ ಇನ್ನೊಂದೆಡೆಯಲ್ಲಿ ಆಳುವ ವರ್ಗದ ಕುರಿತು ಅವರ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನ ಕುರಿತು ವ್ಯಂಗ್ಯವಾಡಿರುವುದನ್ನು ಕಾಣಬಹುದು. ಆಡು ಕಾಯುವನ ಬುದ್ಧಿ ಅರಸುಗಳಿಗಿದ್ದರೆ ರೂಢಿಯೊಳಗೆಲ್ಲ ಕೆಡುವವೇ ಇವರು ಕೋಡಗಿಂತ ಕನಿಕಷ್ಟ ಬಸವಣ್ಣ. ಈ ವಚನದಲ್ಲಿ ನಾಡ ಪ್ರಜೆಗಳನ್ನು ಆಳುವ ವರ್ಗ ನೋಡಬೇಕಾದ ಧೋರಣೆಯನ್ನು ಸಾದೃಶ್ಯ ಬಳಸಿಕೊಂಡು ವಿವರಿಸಿದ್ದಾರೆ. ಆಡು ಕಾಯುವನ ಎಂಬ ಪದವು ಕುರಿಗಾಯಿ ಎಂಬರ್ಥ ನೀಡಿದರೆ ಇನ್ನೊಂದರ್ಥದಲ್ಲಿ ಆಡಿದ್ದನ್ನು ಕಾಯುವವ ಎಂಬ ಒಳರ್ಥವನ್ನು ನೀಡುತ್ತದೆ. ಇದು ಒಂದು ರೀತಿಯಲ್ಲಿ ವಚನಕಾರರು ಹೇಳಿದ ನುಡಿದಂತೆ ನಡೆ ಎಂಬುದನ್ನು ಧ್ವನಿಸುತ್ತದೆ. ಕುರಿಗಾಯಿಯು ತನ್ನ ಕುರಿಗಳ ಮೇಲೆ ಎಷ್ಟು ಪ್ರೀತಿ, ಕಾಳಜಿ ಮತ್ತು ನಿಗಾ ಇಟ್ಟು ಜೋಪಾನವಾಗಿ ಕಾಪಾಡುತ್ತಾನೋ ಹಾಗೆ ರಾಜ್ಯನಾದವನಿಗೆ ತಮ್ಮ ಪ್ರಜೆಗಳ ಮೇಲೆ ಪ್ರೀತಿ ಕಾಳಜಿಗಳು ಇರಬೇಕು ಎಂದಿದ್ದಾರೆ. ಸಮಕಾಲೀನ ಸಮಾಜದಲ್ಲಿ ಶ್ರೇಣೀಕೃತವಾದ ವ್ಯವಸ್ಥೆಯು ವೇದಗಳ ಕಾಲದಿಂದಲೂ ಆಳವಾಗಿ ಬೇರೂರಿತ್ತು. ಈ ವ್ಯವಸ್ಥೆಯಿಂದ ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತದೆ. ಇಂಥ ಕಂದಾಚಾರವನ್ನು ಆಚರಿಸುವ ಡಾಂಬಿಕತನವನ್ನು ತೋರುವವರ ಕಂಡು ಅವರನ್ನು ಕುರಿತು ಮೌನೇಶ್ವರರು ಖಾರವಾಗಿ ಪ್ರಶ್ನಿಸುತ್ತಾರೆ. ಇಲ್ಲಿ ಸಾಮಾಜಿಕ ಪದ್ಧತಿಯನ್ನು ಸೃಷ್ಟಿಸಿದವರು ಅವುಗಳನ್ನು ಕಾಲಕ್ಕೆ ಅನುಗುಣವಾಗಿ ತಮ್ಮ ಸ್ವಹಿತಾಸಕ್ತಿಯನ್ನು ಕಾಪಾಡುವ ಸಂದರ್ಭಗಳಲ್ಲಿ ಹೇಗೆ ಸ್ವಾರ್ಥ ಸಾಧನೆಯ ಕ್ಷಣಗಳನ್ನು ಅನುಕೂಲಕರ ರೀತಿಯಲ್ಲಿ ವರ್ತಿಸುತ್ತಾರೆ ಎಂಬುದನ್ನು ಮೌನೇಶ್ವರರು ತಿಳಿಸುತ್ತಾರೆ. ರೊಟ್ಟಿಯ ತಿಂದರೆ ಕುಲಕೆಟ್ಟಿತೆಂಬುವರು ನಟ್ಟ ನಡುಗೇರಿಯಳೊಬ್ಬ ಬಟ್ಟನೆ ಮೊಲೆಯವಳ ಕಂಡು ಬಿಟ್ಟು ತನ್ನ ಕೈಯ ಹಣವ ಕೊಟ್ಟು ಭೋಗಿಸಿದ ಮೇಲೆ ಅವನ ತುಟಿಯ ತುದಿಯ ಮೇಲೆ ಹುಣ್ಣು ಒಡೆದರೆ ಅವಳ ಹಾಟಿ ಕುಡಿದಂತಾಯಿತು ಬಸವಣ್ಣ. ಕುಲ ಜಾತಿಯ ವಿಚಾರವಾಗಿ ಮೌನೇಶ್ವರರು ಸಮಾಜದಲ್ಲಿ ಹಸಿದಿರುವ ಸಂದರ್ಭದಲ್ಲಿ ಕೆಳಜಾತಿಯ ಜನರ ಮನೆಯಲ್ಲಿ ರೊಟ್ಟಿ ನೀರು ಸೇವಿಸಿದರೆ ಕುಲಕೆಟ್ಟು ಹೋಯಿತು ಎನ್ನುವರು. ಅದೇ ಒಬ್ಬ ತುಂಬು ಯೌವನದಲ್ಲಿರುವ ಕೇರಿಯ ಹೆಣ್ಣನ್ನು ಕಂಡು ಅವಳನ್ನು ಮೋಹಿಸಿದ್ದಾಗ ಕುಲಕೆಡದೆ ಎಂದು ಈ ವಚನದಲ್ಲಿ ವಿಡಂಬಿಸಿದ್ದಾರೆ. ಸಮಾಜದ ವಾಸ್ತವ ಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಮೇಲ್ವರ್ಗಗಳ ಸ್ವಾರ್ಥ ಕುರಿತು ಆಕ್ರೋಶವಿರುವುದು, ಕೆಳವರ್ಗದವರ ಕುರಿತು ಗೌರವ ಇರುವುದನ್ನು ಕಾಣಬಹುದು. ಕೂಡಿದ್ದ ಕಾಲಕ್ಕೆ ಕುಲಾಚಾರ, ನೀರಿದ್ದ ಕಾಲಕ್ಕೆ ನೇಮನಿತ್ಯ, ಕೂಳು ನೀರು ಎರಡೂ ಕಡಿಮೆಯಾದರೆ ದರಿದ್ರಗೆ ಆರಮನೆಯಾದರೇನು ಬಸವಣ್ಣ. ಈ ವಚನದಲ್ಲಿ ಕುಲಾಚಾರಗಳು ಸ್ಥಿತಿವಂತರಿಗೆ ಇದ್ದ ಕಾಲದಲ್ಲಿ ಬರುತ್ತವೆ. ಏನೂ ಇಲ್ಲದ ನಿರ್ಗತಿಕ ಬಡತನದ ಸಂದರ್ಭದಲ್ಲಿ ಯಾವುದು ಪರಿಗಣನೆಗೆ ಬರುವುದಿಲ್ಲ. ಬೀದಿಗಳು ಎರಡಾದರೂ ದೇವನೊಬ್ಬನೇ, ಆತನನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ದೇವನೊಬ್ಬ, ನಾಮ ಹಲವು ಎಂಬಂತೆ ಗ್ರಹಿಸಬೇಕು. ಪರಸ್ಪರ ಧರ್ಮಗಳಲ್ಲಿ ಶ್ರೇಷ್ಠ ಕನಿಷ್ಠವೆಂಬುದಿಲ್ಲ, ಜಾತಿ ಜಾತಿಗಳಲ್ಲಿ ಕುಲಗಳಲ್ಲಿ ಶ್ರೇಷ್ಠ ಕನಿಷ್ಠವೆಂಬುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಮಾನವನ ಅಭಿವೃದ್ಧಿಗೆ ಮೂಢನಂಬಿಕೆಗಳು ಮಾರಕವಾಗಿವೆ. ಅವುಗಳ ದುಷ್ಪರಿಣಾಮಗಳನ್ನು ಮತ್ತು ನಿರರ್ಥಕತೆಯನ್ನು ವೈಜ್ಞಾನಿಕವಾಗಿ ಚರ್ಚಿಸಿ ತರ್ಕಿಸುವ ಮತ್ತು ಜನತೆಯ ಮುಂದೆ ವಾಸ್ತವವನ್ನು ಬಿಚ್ಚಿಡುವ ಕೆಲಸಗಳನ್ನು ನಿರಂತರವಾಗಿ ಅನೇಕ ಮಹಾತ್ಮರು ಮಾಡುತ್ತಾ ಬಂದಿದ್ದಾರೆ. ಅವರಲ್ಲಿ ಮೌನೇಶ್ವರ ಕೂಡ ಒಬ್ಬರು. ಸಮಾಜದಲ್ಲಿರುವ ಮೂಢನಂಬಿಕೆಯನ್ನು ಅಲ್ಲಗಳೆಯುವ ಮೌನೇಶ್ವರರು ಅಂಥ ನಂಬಿಕೆಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಶೋಷಣೆ ಮಾಡುವ ವರ್ಗವನ್ನು ಕುರಿತು ಅವರು ಹೀಗೆ ಹೇಳಿದ್ದಾರೆ. ಮಾಸ 12-27 ನಕ್ಷತ್ರ ರಾಶಿ ಗುಣಿಸಿ ಹೇಳುವರು. ಭೂಸುರರ ಮಾತು ಹುಸಿಯಲ್ಲ ದಿಟವಲ್ಲ, ಈಶನೊಬ್ಬನೇ ಬಲ್ಲ ಎನಗೆ ಅರುವಿಲ್ಲ ಆವ ಬ್ರಾಹ್ಮಣ ಬಲ್ಲ ಬಸವಣ್ಣ. ತಿಥಿ, ಗ್ರಹಣ, ಏಕಾದಶಿ, ನೇಮ, ಜಪ, ತಪ, ಯಾಗ, ರಾಹು, ಕೇತು, ರವಿ, ಶಶಿ ಆಧಾರದ ಮೇಲೆ ಜನರನ್ನು ನಂಬಿಸಿ ಮೋಸ ಮಾಡುವುದನ್ನು, ಅದರಿಂದ ಸಂಕಟ ಅನುಭವಿಸುವುದನ್ನು ಮೌನೇಶ್ವರರು ನಿರಾಕರಿಸುತ್ತಾರೆ. ಸ್ವರ್ಗ, ನರಕ, ಪಾಪ, ಪುಣ್ಯಗಳಂತ ನಂಬಿಕೆಗಳ ಸುತ್ತ ಹಣೆದ ಮೌಢ್ಯವನ್ನು ಇವರು ಪರಿಹರಿಸಿದರು. ಕಾಯಕದಲ್ಲಿ ಸಮಾನತೆಯನ್ನು ಪ್ರತಿಪಾದಿಸಿರುವುದು ಮೌನೇಶ್ವರರ ಇನ್ನೊಂದು ಸಾಧನೆ. ಕಾಯಕ ಎಂಬುದು ವಚನ ಸಾಹಿತ್ಯದ ಆಧಾರ ಸ್ತಂಭದ ತತ್ವ. ಹೀಗಾಗಿಯೇ ವಚನ ಚಳವಳಿಯನ್ನು ಕಾಯಕ ಜೀವಿಗಳ ಚಳವಳಿ ಎಂದು ಕರೆಯುವುದು.
ಶರಣರು ಕಾಯಕವನ್ನು ಕೈಗೊಳ್ಳುವುದರ ಮೂಲಕ ಕಾಯವನ್ನು ದುಡಿಸಬೇಕೆಂದು, ಕಾಯಕದಲ್ಲಿ ಮೇಲು ಕೀಳು ಎಂಬುವುದಿಲ್ಲ ಎಂದು, ಪ್ರತಿ ಕಾಯಕ ಪವಿತ್ರ ಎಂದಿರುವಂತೆ ಮೌನೇಶ್ವರರು ಕೂಡ ಕಾಯಕದ ಮಹತ್ವವನ್ನು ಸಾರಿದ್ದಾರೆ. ವೃತ್ತಿ ಗೌರವವನ್ನು ಎತ್ತಿ ಹಿಡಿದು ಸತ್ಯ ಶುದ್ಧ ಕಾಯಕ ಕೈಗೊಳ್ಳುವುದರ ಮೂಲಕ ಬದುಕು ಸಾರ್ಥಕಪಡಿಸಿಕೊಳ್ಳಬೇಕು ಎಂದಿದ್ದಾರೆ. ಮೆಟ್ಟು ಮಾರುವವನಾದರಾಗಲಿ, ಕಟ್ಟಿಗೆ ತರುವವನಾದರೂ ಆಗಲಿ, ಕಷ್ಟವ ಮಾಡಿ ಉಂಬರ ಮನೆಯಲ್ಲಿ ಮುಷ್ಟಿ ತುಂಬುವೆ ಸಾಕು ಬಸವಣ್ಣ. ಮೌನೇಶ್ವರರ ಅತ್ಯಂತ ಪ್ರಮುಖ ವಚನಗಳಲ್ಲಿ ಇದು ಒಂದಾಗಿದೆ. ಇಲ್ಲಿ ಕಾಯಕದ ಮಹತ್ವವನ್ನು ಎತ್ತಿ ಹಿಡಿಯುತ್ತಾರೆ. ಕಾಯಕ ಸಂಸ್ಕೃತಿಯ ಹಿರಿಮೆಯನ್ನು ಬಿಂಬಿತವಾಗಿದೆ. ವೃತ್ತಿಯಲ್ಲಿ ಮೇಲು ಕೀಳು ಇಲ್ಲ. ಅದು ಮೆಟ್ಟು ಮಾಡುವವನಾಗಿರಬಹುದು, ಕಟ್ಟಿಗೆ ತರುವುದಾಗಿರಬಹುದು, ಇಲ್ಲವೇ ಕಷ್ಟಪಟ್ಟು ದುಡಿದು ಉಂಬಲ್ಲಿ ಆತ್ಮತೃಪ್ತಿ ಇರುತ್ತದೆ. ಸುತ್ತ ಬೇಲಿಯ ಹಚ್ಚಿ ಬೆಳೆಯುವುದೇ ಪುಣ್ಯ, ಉತ್ತಮರ ಕೇರಿಯಲ್ಲಿ ಇರುವುದೇ ಪುಣ್ಯ, ತತ್ವವುಳ್ಳವರ ಗೆಳೆತನ ಪುಣ್ಯ, ಮತ್ತೆ ಪುಣ್ಯವೆಲ್ಲಿ ಬೆದಕಲಿ ಬಸವಣ್ಣ ಎಂಬ ವಚನವು ಶರಣರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎಂಬ ವಚನವನ್ನು ಹೋಲುತ್ತದೆ. ಉತ್ತಮರ ಸಹವಾಸ ಎಂಬುದು ಹೊಲಕ್ಕೆ ಸುತ್ತಲೂ ಬೇಲಿ ರಕ್ಷಣೆಯಾಗುವಂತೆ ಸಜ್ಜನ ತತ್ವವುಳ್ಳವರ ಜೊತೆಯ ಒಡನಾಟ ಎಂದು ಈ ವಚನದಲ್ಲಿ ಹೇಳಿದ್ದಾರೆ. ಮೌನೇಶ್ವರರು ಗುರುತು ಮತ್ತು ಹೆಸರಿನ ನಿರಾಕರಣೆಯೇ ಅನುಭಾವದ ಗುಣವಾಗಿದೆ ಎಂದು ಹೇಳುತ್ತಾರೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ವಚನಕಾರರು ಹೇಳಿದಂತೆ ಇವರು ಶಿವಶರಣರ ಮನೆಯ ಹಂದಿಗಿಂತ ಕಡೆಯಯ್ಯ, ಆಳಿನ ಮನೆಯ ಆಳು ನಾನು ಬಹಳ ಬಡವನು, ಶಿವಶರಣರ ಕೆರವಿಂಗಿಂತ ನಾನು ಕಡಿಮೆಯಯ್ಯ ಮುಂತಾದ ವಚನಗಳಲ್ಲಿ ಅವರ ವಿನಮ್ರತ ಮನೋಭಾವವಿದೆ. ದೇವರು ಮಾನವನ ಬೌದ್ಧಿಕ ನಿರ್ಮಿತಿ ಎಂಬುದು ಮೌನೇಶ್ವರರ ಸ್ಪಷ್ಟ ಕಲ್ಪನೆ. ದೇವರು ಶಿಲ್ಪಿಯ ಕೊಡುಗೆ. 33 ಕೋಟಿ ದೇವತೆಯರು ಸುತ್ತಿಗೆಯ ಮಕ್ಕಳು. ಎಲ್ಲಾ ದೇವರು ಕಲ್ಲಿನೊಳಗೆ ಮಾಡಿದರು. 7 ಲೋಕದ ದೇವತೆಗಳು ಉಳಿಯಿಂದಲಾದರು. ನಾನಾ ದೇವರೆಲ್ಲ ಸುತ್ತಿಗೆಯ ಮಕ್ಕಳು ಎಂಬ ವಚನಗಳಲ್ಲಿ ದೇವರ ವಿವಿಧ ಪ್ರತಿಮೆಗಳನ್ನು ಶಿಲ್ಪಿಗಳು ನಿರ್ಮಿಸಿದರು. ಅದನ್ನೇ ನಂಬಿ ವಿವಿಧ ನಾಮಗಳಲ್ಲಿ ಮೂರ್ತಿ ಪೂಜೆ ಮಾಡುತ್ತಾ ಬರಲಾಗಿದೆ. ಇಲ್ಲಿ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ದೇವರನ್ನು ನಿರಾಕರಿಸಿದ್ದಾರೆ. ಒಟ್ಟಾರೆ ಮೌನೇಶ್ವರರ ವಚನಗಳಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ, ಸರಳತೆ, ಸತ್ಯ, ವಿಶ್ವಪ್ರೇಮ, ಸೌಜನ್ಯ, ಅನುಭಾವ, ನಡೆನುಡಿ, ಸಾಮರಸ್ಯದ ಬದುಕು, ತಮ್ಮ ಸಮಕಾಲೀನ ಆಳರಸರ ಅವಗುಣಗಳ ಖಂಡನೆ, ನಾಡು ರಕ್ಷಿಸುವ ನೀತಿ, ಜಾತ್ಯತೀತತೆ, ಸಮಾನತೆ, ಜೀವದಯೆ, ನೀತಿಬೋಧೆ, ಮೂಢನಂಬಿಕೆ ಖಂಡನೆ, ಕಂದಾಚಾರ ಖಂಡನೆ, ದೇವರ ಹೆಸರಿನಲ್ಲಿ ಸುಲಿಗೆ, ಲಿಂಗದ ನಿರಾಕರಣೆ ಮೊದಲಾದ ವಿಚಾರಗಳು ಸಮಾಜಕ್ಕೆ ಹಿಡಿದ ಕೈಗನ್ನಡಿಯಾಗಿವೆ. ಪ್ರತಿ ವರ್ಷ ಮಾಘ ಶುದ್ಧ ದಶಮಿಯಿಂದ ಭಾರತ ಹುಣ್ಣಿಮೆವರೆಗೆ ತಿಂತಣಿಯಲ್ಲಿ ಮೌನೇಶ್ವರ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ. ಮಹಾಮಾನವತಾವಾದಿ ತಿಂತಣಿ ಮೋನಪ್ಪಯ್ಯ ಈ ವಿಷಯವಾಗಿ ಇದುವರೆಗೆ ಮಾತನಾಡಿದವರು ಬೀದರ್ ಜಿಲ್ಲೆ ಹುಲ್ಸೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿ ಪಂಚಾಳ್.